ನಮಸ್ಕಾರ ಎಲ್ಲರಿಗೂ. ಬಾಳಿನ ನಾವಿಕ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಈ ವಿಡಿಯೋಲ್ಲಿ ಬರತಕ್ಕಂಥ ಮಾಹಿತಿ ತಮ್ಗೇನಾದ್ರು ಇಷ್ಟ ಆದರೆ ಲೈಕ್ ಮಾಡೋದನ್ನ ಮರಿಬೇಡಿ, ಹಾಗೂ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ, ಹಾಗೂ ನಿಮ್ಮ ಸ್ನೇಹಿತರು ಬಂಧುಗಳಿಗೂ ತಿಳಿಸೋದನ್ನ ಮರಿಬೇಡಿ. ಇಂದಿನ ದಿನ ಯಾವುದ್ರ ಬಗ್ಗೆ ಮಾಹಿತಿ ಕೊಡ್ತೀನಪ್ಪ ಅಂದರೆ, ನಮ್ಮ ಜಾತಕದ ಫಲಗಳ ಮೇಲೆ, ಅಂದರೆ ಯಾರೇ ಒಬ್ಬರ ಹುಟ್ಟಿದ ಜಾತಕದಲ್ಲಿ ಶನಿಯು 3, 6, 11ರಲ್ಲಿ ಇದ್ದಿದ್ದೆ ಆದರೆ ಅವ್ರಿಗೆ 82ರಿಂದ 90 ವರ್ಷದ ಆಯುಷು ಇರುತ್ತೆ. ಹಾಗೂ ಅವನ ಒಂದು ದೀರ್ಘಕಾಲದಲ್ಲಿ, ಅಂದರೆ ದೀರ್ಘಾವಧಿಯಲ್ಲಿ ಅವನು ಏನೇನು ಸಂಪತ್ತು, ಏನೇ ಒಂದು ಆರೋಗ್ಯದ ವಿಚಾರ ಆಗಿರ್ಬೋದು, ಏನೇ ಒಂದು ಬಲ ಆಗಿರ್ಬೋದು, ಅದೆಲ್ಲ ಪಡಿತಾನೆ ಶನಿಯಿಂದ ಅನ್ನತಕ್ಕಂಥ ಮಾಹಿತಿ ಇದೆ. ಹಾಗೂ ಅದೇ ಒಂದು ಒಂದು ಉಪಚಯ ಸ್ಥಾನವಾದ 4, 8, 12ರಲ್ಲಿ ಇದ್ದಿದೆ ಆದರೆ ಅವನಿಗೆ ಕಾಯಿಲೆಯ ಸಂಬಂಧಪಟ್ಟದಂತೆ, ಅಂದರೆ ಅವನಿಗೆ ಯಾವುದೇ ಒಂದು ಆರೋಗ್ಯದ ಸಮಸ್ಯೆ ಆಗಿರ್ಬೋದು, ಹಾಗೂ ಒಂದು ಸಾವಿನ ಕಾಲದಲ್ಲಿ ಒಂದು ಕಷ್ಟಕಾರಕವಾದ, ಅಂದರೆ ಅವನು ಕಷ್ಟದ ರೀತಿಯಲ್ಲೇ ಒಂದು ಸಾವನ್ನಪ್ತಾನೆ ಅಂತ ಹೇಳ್ಬೋದು ಅನ್ನತಕ್ಕಂಥ ಮಾಹಿತಿ ಬರೀ ಶನಿಯಿಂದನೇ ನಾವು ತಿಳ್ಕೊಬೋದು. ಹಾಗೂ ಮುಂದಿನ ವಿಚಾರ 2, 5 ಒಂದು 9ನೇ ಮನೆಯಲ್ಲಿದ್ದಿದೆ ಆದರೆ, ಹಾಗೂ 10ನೇ ಮನೆಯಲ್ಲಿದ್ದಿದೆ ಆದರೆ ಅದು ಶುಭಕರವಾಗಿ, ಅಂದರೆ ಶುಭ ಅಶುಭದ ರೀತಿಯಲ್ಲಿ ಫಲವನ್ನು ಕೊಡ್ತಾನೆ ಅನ್ನತಕ್ಕಂಥ ಮಾಹಿತಿ ಇದೆ. ಆದರೆ ಇದೆಲ್ಲ ಬಲನೂ ಕೂಡ ಶನಿಯು ನಿಂತಂತೆ, ಅಂದರೆ ಶನಿ ಯಾವ ಮನೆಯಲ್ಲಿ ಇರ್ತಾನೋ, ಅಂದರೆ ಅವನು ಒಂದು ಯಾವ ಮಟ್ಟದಲ್ಲಿ ಅಂದರೆ ಯಾವ ಸ್ಥಾನದಲ್ಲಿ ನಿಂತಿದ್ದಾನೆ, ಯಾವ ನಕ್ಷತ್ರದ ಪಾದದ ಮೇಲೆ ನಿಂತಿದ್ದಾನೆ, ಅದರ ಫಲದ ಮೇಲೆ ನಾವು ನಿರ್ಣಯ ಮಾಡಬೇಕಾಗತ್ತೆ. ಆದರೆ 3, 6, 11ರಲ್ಲಿ ಇದ್ದಿದೆ ಆದರೆ ದೀರ್ಘಾಯುಷು ಸ್ಥಾನ, ಅಂದರೆ ಅವರಿಗೆ ಎಷ್ಟೇ ಗಂಡಾಂತರ ಬಂದರೂ ಕೂಡ, ಯಾರೇ ಮಾಟ ಮಂತ್ರ ತೊಂದರಾದಿಗಳು ಮಾಡಿದ್ರು ಕೂಡ ಅವನಿಗೆ 82 ವರ್ಷದ ಕಾಲ, 80ರಿಂದ 90 ವರ್ಷದ ಕಾಲ ಅವನ ಆಯುಷು ಪೂರ್ಣ ಬಲವಾಗಿರುತ್ತೆ ಅನ್ನೋದು ಈ ಮಾತು ಸಾಕಷ್ಟು ನಮ್ಮ ಹಿರಿಯರು ಕೊಟ್ಟಂತ ಮಾಹಿತಿ ಇದೆ. ಆಯಿತು, ನೆಕ್ಸ್ಟ್ ಮುಂದಿನ ಈ ವಿಚಾರದಲ್ಲೇ ಸಾಕಷ್ಟು ತಮಗೆ ಈ ವಿಚಾರವನ್ನು ಹೇಳ್ತಾ ಇದ್ದೀನಿ. ಏನಪ್ಪ ಅನ್ನೋದಾದ್ರೆ, ಈ ಒಂದು ಏನು ಸ್ಥಾನ ಏನಂದ್ರೆ ವಕ್ರಿಯ ವಿಚಾರ. ವಕ್ರಿ ಅಂದ್ರೆ ತಮ್ಗೆಲ್ಲ ಗೊತ್ತಿರ್ಬೋದು, ಯಾವ ಕಾರಣಕ್ಕೆ ತಮ್ಗೆಲ್ಲ ಗೊತ್ತಿರ್ಬೋದು, ಸಿಂಹ ರಾಶಿಯಿಂದ ನಮಗೆ 7 ವರ್ಷದಿಂದ, ಅಂದ್ರೆ 7.5 ವರ್ಷ ಇತ್ತು. ಇವಾಗ ಪ್ರತಿ ವರ್ಷದಂತೆ ಒಂದೊಂದು ವರ್ಷವೂ ಒಂದು ತಿರುಗ್ತಾ ಹೋಗ್ತಾ ಇದೆ. ಅಂದ್ರೆ ಕಾಲವು ಒಂದು ಸ್ಥಾನ ಬಲ ಬರ್ತಾ ಇದೆ. ಅಂದ್ರೆ ಒಂದು ವರ್ಷ ಜಾಸ್ತಿ ಆಗ್ತಾನೆ. ಯಾಕೆ ಅನ್ನತಕ್ಕಂಥ ವಿಚಾರ, ಶನಿಯು, ಅಂದ್ರೆ ಶನಿ ಗ್ರಹ ಏನಪ್ಪಾ ಇದೆ ಅಂದ್ರೆ ರೌಂಡಾಕಾರದಲ್ಲಿ, ಅಂದ್ರೆ ಒಂದು ಬಾಲಾಕಾರದಲ್ಲಿ ಇದೆ. ಅದರ ಸುತ್ತ ಒಂದು ರಿಂಗ್ ಅನ್ನೋದಿದೆ. ಆ ರಿಂಗು ಒಂದು ತಿರುಗಿ ಏನಪ್ಪಾ ಅಂದ್ರೆ ಆ ಗ್ರಹಗಳ ಬಲದಿಂದ, ಅಂದ್ರೆ ಯಾವುದೇ ಒಂದು ಹೇಗೆ ಒಂದು ಟ್ರೈನ್ ಪಾಸ್ ಆಗುತ್ತೋ ಹಾಗಾಗಿ ಒಂದು ಟ್ರೈನ್ ಹೋಗ್ತಾ ಇದೆ, ಆ ಒಂದು ಆಕಾರನ ಹೋಗ್ತಾ ಇದೆ. ಆದ್ರೆ ಆ ಒಂದು ಏನು ಹೋಗತಕ್ಕಂಥ ಸ್ಪೀಡ್ ಏನಿದೆಯೋ ಆ ಪಕ್ಕದಂತೆ, ಅಂದ್ರೆ ಪಕ್ಕದಲ್ಲಿ ಯಾವುದೋ ಒಂದು ಬಂದಿದೆ, ಅಂದ್ರೆ ಗ್ರಹ ಬಂದು ಉಜ್ಜಿದಾಗ ಒಂದು ಬ್ರೇಕ್ ಅನ್ನೋದು ಆಗುತ್ತೆ, ಅಂದ್ರೆ ಆ ಒಂದು ಒಡೆದೋಗುತ್ತೆ. ಆ ಒಡೆದೋದಾಗ ಏನಪ್ಪಾ ಅಂದ್ರೆ 3 ಚೂರುಗಳಾಗಿದೆ. ಅಂದ್ರೆ ಆ 3 ಚೂರುಗಳೇ ಇವಾಗ ನಮ್ಗೆ ಸಾಕಷ್ಟು ಜನಕ್ಕೆ ತಿಳಿದಿರ್ಬೋದು. ಆ ಒಂದು ಬಲಾನುಸಾರ ಆ ಕಲ್ಲಿನ ಬಲ, ಅಂದ್ರೆ ಕಲ್ಲಿನ ರೂಪದಂತೆ ನಾವು ಅದನ್ನ ಪೂಜನೆ ಮಾಡ್ತಾ ಇದೀವಿ. ತಮ್ಗೆಲ್ಲ ತಿಳಿದಿರ್ಬೋದು, ಒಂದು ಉಜ್ಜಯಿನಿಯಲ್ಲಿ ಇರತಕ್ಕಂಥ ಒಂದು ಭಾಗ, ಅಂದ್ರೆ ಆ ವಿಗ್ರಹದ ಒಂದು ಕಲ್ಲಿನ ಭಾಗ. ಹಾಗೂ ತಮ್ಗೆಲ್ಲ ತಿಳಿದಿರಬಹುದು, ಒಂದು ಯಾವ್ದಪ್ಪ ಅಂದ್ರೆ ಶಿರ್ಡಿ ಹತ್ರ ಇರೋ ಶನಿ ಶಿಂಗ್ಲಾಪುರ, ಹಾಗೂ ತಿರುನಲ್ಲಾರ್, ಅಂದ್ರೆ ತಮಿಳ್ನಾಡಲ್ಲಿ ಇರತಕ್ಕಂಥ ತಿರುನಲ್ಲಾರಿನ ವಿಚಾರ. ಇದೆಲ್ಲ ಕಲ್ಲು ಯಾವ್ದಪ್ಪ ಅಂದ್ರೆ ಆ ಒಂದು ಗ್ರಹದ ಒಂದು 3 ಭಾಗಗಳಾದ ಒಂದು ಸಿಕ್ಕಿರೋಂಥ ಭಾಗಗಳು. ಹಾಗಾಗಿ ಆ ಗ್ರಹಗಳು ಒಂದು ತಿರುಗತಕ್ಕಂಥ ವಿಚಾರ ಬಂದಾಗ, ಯಾವುದೇ ಒಬ್ಬ ಮನುಷ್ಯ, ತಮ್ಗೆಲ್ಲ ತಿಳಿದಿರ್ಬೋದು, ಒಂದು ಟ್ರೈನ್ ಪಾಸ್ ಆಗ್ತಾ ಇದೆ. ಅದೇ ಒಂದು ಟ್ರೈನು, ನಾವು ಯಾವ ಒಂದು ಟ್ರೈನಲ್ಲಿ ನಾವು ಕೂತಿರ್ತೀವೋ ಅದು ಸೀದಾ ಹೋಗ್ತಾ ಇದೆ ಅಂತ ಅನ್ಸುತ್ತೆ. ಅದೇ ನಮ್ಮ ಒಂದು ಪಕ್ಕದಲ್ಲಿ ಬಂದವಂತ ಟ್ರೈನು ಅದು ಸೀದಾನೆ ಹೋಗ್ತಾ ಇರುತ್ತೆ. ಆದ್ರೆ ನಮ್ಗೆ ಕಾಣುತ್ತೆ ಅಂದ್ರೆ ಅದು ಉಲ್ಟಾ ಹೋಗ್ತಾ ಇದೆಯಪ್ಪ ಅನ್ನಂಗೆ. ಅದೇ ರೀತಿನೇ ಒಂದು ಗ್ರಹಗಳಿಗೂ ಕೂಡ ಒಂದು ಟ್ರ್ಯಾಕ್ ಅನ್ನೋದು ಇರುತ್ತೆ. ಹಾಗಾಗಿ ಆ ಒಂದು ಟ್ರ್ಯಾಕ್ ಅನ್ನೋದು ಇರುತ್ತೆ, ಆ ಹೋಗ್ತಾ ಇರುತ್ತೆ, ಒಂದು ಏನೋ ರೌಂಡ್ ತಿರುಗ್ತಾ ಇರುತ್ತೆ. ಆ ಒಂದು ಬಲ ಏನಪ್ಪಾ ಅಂದ್ರೆ ಆ ಸ್ಪೀಡ್ ಏನ್ ಸ್ಪೀಡಲ್ಲಿ ಇರುತ್ತೋ, ಅಂದ್ರೆ ಹೇಗೆ ನಾವು ಒಬ್ಬ ಮನುಷ್ಯ ಸ್ಪೀಡ್ ಆಗಿರ್ತಾನೋ, ಅಂದ್ರೆ ತಮ್ಗೆಲ್ಲ ಗೊತ್ತಿರ್ಬೋದು, ಒಬ್ಬ ಮನುಷ್ಯ ಎಷ್ಟು ಮಟ್ಟಿಗೆ ಒಂದು ಕಾರ್ಗಳು ಏನೋ ಒಂದು ಯಾವುದೇ ತರದ ಒಂದು ತೊಂದರೆ ಇಲ್ಲದೆ ಏನೋ ಒಂದು 80ರಿಂದ 100 ಸ್ಪೀಡಲ್ಲಿ ಓಡಿಸ್ತಾ ಇರ್ತಾನೆ. ಅಲ್ಲಿ ಯಾರು ಇರಲ್ಲ, ಓಡಿಸ್ತಾ ಏನಾಗತ್ತೆ,
ಅದೇ ಒಂದು ಆ ಅದೇ ಯಾವುದೇ ಒಂದು ಪ್ರಾಣಿನೇ ಆಗಿರ್ಬೋದು, ಒಂದು ಮನುಷ್ಯನೇ ಆಗಿರ್ಬೋದು, ಏನೇ ಒಂದು ಬಂದ್ರು ಬ್ರೇಕ್ ಅನ್ನೋದು ಹಾಕಿದ ತಕ್ಷಣ ಒಂದು ಗಾಡಿ ಅಪ್ಸೆಟ್ ಆಗ್ಬೋದು ಅಥವಾ ಮುಂದೆ ಇರತಕ್ಕಂತ ವ್ಯಕ್ತಿಗೆ ತೊಂದರೆ ಆಗ್ಬೋದು. ಹಾಗೇನೆ ಈ ಗ್ರಹಗಳಿಗೂ ಅಷ್ಟೇನೆ ಅದದೇ ಆದ ಒಂದು ಸ್ಪೀಡ್ ಅನ್ನೋದು ಇರುತ್ತೆ. ಆ ಸ್ಪೀಡ್ ನ ಕಳ್ಕೊಂಡಾಗ ಏನಾಗುತ್ತೆ ಅಂದ್ರೆ ಆ ಟ್ರ್ಯಾಕ್ ಅನ್ನೋದನ್ನ ಕಳ್ಕೊಳ್ಳುತ್ತೆ, ಅಂದ್ರೆ ಆ ಒಂದು ಹೋಗೋಂತ ದಿಕ್ನ ಕಳ್ಕೊಳ್ಳುತ್ತೆ. ಹಾಗಾಗಿ ಆ ಹೋಗಕ್ರೆ ಆ ಟ್ರ್ಯಾಕ್ ಯಾವಾಗ ಕಳ್ಕೊಳುತ್ತೋ ಆ ಮುಂದೆ ಒಂದು ಟ್ರ್ಯಾಕ್ ಕೊಟ್ಟೋಗುತ್ತೆ. ಅಂದ್ರೆ ಅದಕ್ಕೆ ಏನ್ ಮಾಡ್ಬೇಕು ಅನ್ನೋದು ಗೊತ್ತಾಗಲ್ಲ. ಅವಾಗ ಏನ್ ಮಾಡುತ್ತಪ್ಪ ಅಂದ್ರೆ ಮತ್ತೆ ಅದನ್ನ ಒಂದು ಪರಿಸ್ಥಿತಿ ಅಂದ್ರೆ ಆ ಟ್ರ್ಯಾಕ್ ನ ಅದು ಮತ್ತೆ ಹಿಂತಿರುಗ್ಬೇಕು. ಅದೇ ವಕ್ರಿ ಅಂದ್ರೆ ರಿವರ್ಸ್ ಗೇರ್ ಅಂತ ನಮ್ಮ ಕಾರ್ಗಳಲ್ಲಿ ಏನ್ ಹಾಕೊಂತೀವೋ ರಿವರ್ಸ್ ಗೇರ್, ಹಾಗೆ ಅದೇ ಆ ರೀತಿಯಲ್ಲಿ ಆ ಗ್ರಹಗಳು ಹಿಂದೆ ಬರಕ್ಕೆ ಶುರು ಆಗುತ್ತೆ. ಇದು ನಮ್ಮ ಜಾತಕಗಳಲ್ಲಿ ವಕ್ರಿ ಅನ್ನೋದು ಇದ್ದೇ ಇರುತ್ತೆ ಎಲ್ಲಾ ಗ್ರಹಗಳಿಗೂ. ಅವಾಗ ನಾವುಗಳು ಏನ್ ನೋಡ್ತೀವಪ್ಪ ಅಂದ್ರೆ ಆದ್ರ ಒಂದು ನಕ್ಷತ್ರದ ಹಿಂಭಾಗದ ದೃಷ್ಟಿಯಲ್ಲಿ ನಾವು ನೋಡ್ತೀವಿ. ಅಂದ್ರೆ ಯಾವುದೋ ಒಂದು ನಕ್ಷತ್ರದ ಮೇಲೆ ಅದು ಒಂದು ನಿಂತಿದೆ, ಅದರ ಹಿಂದಿನ ನಕ್ಷತ್ರದ ಮೇಲೆ ನಾವು ಒಂದು ಗ್ರಹಣ ತಗೊಂತೀವಿ ಹೊರತು ಹಿಂದಿನ ಮನೆಗಲ್ಲ. ಆದ್ರೆ ಸಾಕಷ್ಟು ಜನಕ್ಕೆ ಹಿಂದಿನ ಮನೆ ಆಗತ್ತೆ, ಆದ್ರೆ ಎಷ್ಟೋ ಜನರಿಗೆ ಅದು ಒಂದು ಹಿಂದಿನ ನಕ್ಷತ್ರ ಮಾತ್ರನೇ ಆಗೋದು. ಅದ್ರ ಬಲ ಆ ರೀತಿಯಲ್ಲಿ ಕೊಡುತ್ತೆ. ಅದೇ ವಕ್ರಿ ಸಾಕಷ್ಟು ಜನಕ್ಕೆ ಗೊತ್ತಿರ್ಬೋದು, ಎಷ್ಟು ಗ್ರಹಗಳು ವಕ್ರಿ ಆಗಿರ್ತಾವೋ ಅಷ್ಟೇ ಅವ್ರಿಗೆ ಬಲಗಳು ಇರುತ್ತೆ. ಎಷ್ಟು ಒಂದು ಒಂದು ಗ್ರಹಗಳು ಉಚ್ಚ ಸ್ಥಾನದಲ್ಲಿ ಇರ್ತಾವೋ ಅಷ್ಟೇ ಬಲ ಅವ್ರಿಗೆ ಇರುತ್ತೆ. ಹೀಗೆ ಆ ವಕ್ರಿ ಅನ್ನೋದು ಒಂದು ಸ್ಪೀಡ್ ಅಂದ್ರೆ ಹೋಗತಕ್ಕಂತ ಮುಂದೆ ಹೋದಾಗ ಅಷ್ಟು ಸ್ಪೀಡ್ ಆಗಿ ಹೋಗಿರುತ್ತೆ. ಆದ್ರೆ ಬರೋಕರೆ ಮಾತ್ರ ನಿಧಾನವಾಗಿ ಅದನ್ನ ಒಂದು ಗ್ರಹ ಒಂದು ಏನು ಜಾಗ ಇರುತ್ತೋ ಅದನ್ನ ಒಂದು ಪೊಸಿಷನ್ಗೆ ಬರ್ಲಿಕ್ಕೆ ನಿಧಾನ ಆಗತ್ತೆ. ಆದ್ರೆ ಅದೇ ರೀತಿಯಲ್ಲಿ ಒಬ್ಬೊಬ್ಬರಿಗೆ ಒಂದೊಂದು ರೀತಿ ಅಂತೆ. ಅಂದ್ರೆ ಆ ಸಿಂಹ ರಾಶಿಯಿಂದ ಇನ್ನ ಮುಂದಿನ ರಾಶಿ ತನಕನು ಒಂದೊಂದು 6 ತಿಂಗಳು 8 ತಿಂಗಳು ಅದರದ ಒಂದು ಪೊಸಿಷನ್ ಅನ್ನೋದನ್ನ ಕಳ್ಕೊಂತಾ ಇದೆ. ಅಂದ್ರೆ ಸಮಯನ ನಿಧಾನವಾಗಿ ಹಾಕ್ತಾ ಇದೆ ಅಷ್ಟೇ. ಆದ್ರೆ ಆ ಬಲ ಅನ್ನತಂಥದ್ದು ಅದರ ಫಲಾನುಸಾರ ಏನ್ ಫಲ ಕೊಡ್ತಾ ಇದೆಯೋ ಅದರ ಫಲದಂತೆ ಅಂದ್ರೆ ಅದು ಏನೇನು ಉಲ್ಟನೋ ಸೀದಾ ಎಲ್ಲದಕ್ಕೂ ಒಂದು ಫಲ ಅನ್ನೋದು ಇದ್ದೇ ಇರುತ್ತೆ. ಆದ್ರೆ ಶುಭದಾಯಕನೇ ಹೊರತು ಅಶುಭ ಸ್ಥಾನ ಮಾತ್ರ ಯಾವ ಗ್ರಹಗಳು ಒಂದು ಇಮ್ಮಿಡಿಯೇಟ್ ಕೊಡಲ್ಲ. ಆದ್ರೆ ಆ ಒಂದು ಪೊಸಿಷನ್ ಬಂದಿದ ತಕ್ಷಣನೇ ಸೀದಾ ಬಲ ಕೊಡಲಿಕ್ಕೆ ಶುರುವಾಗತ್ತೆ. ಅಂದ್ರೆ ಆ ಒಂದು ಗ್ರಹ ಏನೋ ಅವನ ಪೊಸಿಷನ್ ಬಂದ್ ನಿಂತ್ಕೊಂತು, ಮತ್ತೆ ಆ ಗ್ರಹ ಆ ಒಂದು ಪೊಸಿಷನ್ ಬಂದ್ ನಿಂತ್ಕೊಂಡಿದ ತಕ್ಷಣ ರೌಂಡ್ ಆಗಿ ತಿರ್ಗಕ್ ಮತ್ತೆ ಶುರುವಾಗತ್ತೆ. ಏನಂದ್ರೆ ಯಾವುದೇ ಒಂದು ನಾವು ಗಾಡಿನ ಹಿಂತಿರ್ಗಿಸ್ಕೋಬೇಕು ಆದಾಗ ನಾವು ಹೇಗೆ ರೊಟೇಟ್ ಮಾಡ್ಕೊಂತೀವಿ ಅದೇ ರೀತಿಯಲ್ಲಿ ಅದು ಫಸ್ಟ್ ಪೊಸಿಷನ್ ಬಂದ್ ನಿಂತ್ಕೊಳುತ್ತೆ. ಹಾಗಾಗಿ ಆ ಮನೇನ ಅದು ಇಮ್ಮಿಡಿಯೇಟ್ ಆಗಿ ಬಿಟ್ಟು ಹೋಗಲ್ಲ. ಹಾಗಾಗಿ ಆ ಒಂದು ಕೆಲವೊಂದು ದಿನಗಳ ಕಾಲ ಅಂದ್ರೆ 1-2 ದಿನ ನಾವು ಆ ಒಂದು ಗಳಿಗೆಗಳ ವೇಟ್ ಮಾಡುತ್ತೆ. ಆವಾಗ ನನ್ನ ಪೊಸಿಷನ್ ನಾನು ಬಂದ್ ನಿಂತಿದ್ದೀನಿ ಅಂದಾಗ ಮುಂದೆ ಪಾಸ್ ಆಗ್ಲಿಕ್ಕೆ ಶುರುವಾಗತ್ತೆ. ಹಾಗಾಗಿ ಈ ಗ್ರಹಗಳನ್ನ ಬಲ ಅಂದಿದ ತಕ್ಷಣ ಆ ಮುಂದೆ ಹೋಗ್ತಾ ಇದ್ದಾಗ ಇದರ ಬಲವನ್ನು ನಾವು ತಿಳ್ಕೊಬಹುದು. ಹಾಗೂ ಎಷ್ಟೋ ಜನರಿಗೆ ಗೊತ್ತು ನಮ್ಮ ಜಾತಕದಲ್ಲಿ ಕಂಬಸ್ಟ್ ಅಂತ, ಕಂಬಸ್ಟ್ ಅಂದ್ರೆ ಆ ಗ್ರಹ ಸುಟ್ಟೋಗೋದು ಅಂತ. ಅಂದ್ರೆ ಒಂದು ರವಿಯ ವಿಚಾರ ಬಂದಾಗ ಯಾವ ಗ್ರಹಗಳು ಬರುತ್ತೋ ಅವಾಗೆಲ್ಲ ಸುಟ್ಟೋಗುತ್ತೆ. ಅಂದ್ರೆ ಬುಧನೊಬ್ಬನ ಬಿಟ್ಟು, ಅಂದ್ರೆ ಬುಧನು ಆ ಶಾಖವನ್ನ ತೊಡಿತಾನೆ ಹೊರತು ಯಾವುದೇ ಒಂದು ಗ್ರಹ ಆಗಿರ್ಬೋದು ಅವನ ಹತ್ತಿರ ಬಂದಾಗ ಆ ಗ್ರಹದ ಒಂದು ಬಲ ಯಾರಿಗೂ ತಡ್ಕೊಳಕ್ಕಾಗಲ್ಲ. ಆ ಗ್ರಹದ ಬಲವನ್ನು ತಡ್ಕೊಳಕ್ಕಾಗಲ್ಲ. ನಾವುಗಳೆಲ್ಲ ನೋಡ್ಬೋದು ನಮ್ಮ ಜಾತಕದಲ್ಲಿ ಕಂಬಸ್ಟ್ ಅಂದ್ರೆ ಸಿ ಅನ್ನೋದು ಹಾಕಿರ್ತಾರೆ ಅಥವಾ ಇಂಟು ಮಾರ್ಕ್ ಅನ್ನೋದು ಹಾಕಿರ್ತಾರೆ. ಆದ್ರೆ ಅದ್ರದ ಫಲ ಅನ್ನೋ ಕೊಡುತ್ತೆ. ಆದ್ರೆ ಆ ಫಲ ಕೊಡೋಕರ ಯಾವ ನಕ್ಷತ್ರದ ಮೇಲೆ ನಿಂತಿದೆ ಅನ್ನೋದು ಮಾಹಿತಿ ನಾವು ನೋಡ್ಕೋಬೇಕಾಗತ್ತೆ. ಹಾಗಾಗಿ ಯಾವುದೇ ಕಾರಣಕ್ಕೂ ನಾವ್ ಏನೇ ಒಂದು ವಿಚಾರ ಬಂದಾಗ ಜ್ಯೋತಿಷ್ಯರನ್ನು ಒಂದು ಸಲ ನಾವು ಪರಿಗಣಕ್ಕೆ ತೊಳ್ಕೊಳಕ್ಕಾಗಲ್ಲ. ಯಾಕಂದ್ರೆ ನಾವು ತಪ್ಪನ್ನು ಕೊಟ್ಟಿರ್ಬೋದು ಮಾಹಿತಿ, ಹಾಗೂ ಅವರು ಪರಿಗಣಿಸಿದ ಒಂದು ಮಾಹಿತಿ ಆಗಿರ್ಬೋದು. ಹಾಗಾಗಿ ನಾವು ಒಬ್ಬರಿಗೆ ನಾವು ಡಿಸಿಷನ್ ಹೇಗೆ ನಾವು ಡಾಕ್ಟರ್ ಹೋಗಿದ ತಕ್ಷಣ ಡಾಕ್ಟ್ರಲ್ಲಿ ಹೋಗಿದ ತಕ್ಷಣ ಪರಿಶೀಲನೆ ಮಾಡಿಸಿದ ತಕ್ಷಣ ನಾವು ಹೇಗೆ ಒಂದು ಪರಿಗಣಕ್ಕೆ ತೊಗೊಳಲ್ವೋ, ಅಂದ್ರೆ 1-2 ಡಾಕ್ಟರ್ಗಂತೂ ನಾವು ಏನೇ ಒಂದು ಕೇಳ್ಬೇಕು ಅಂದ್ರೆ ತಗೊಂತೀವಿ. ಅದೇ ರೀತಿಯಲ್ಲಿ ಒಂದು ಸಲ ನಾವು ಪರಿಗಣಕ್ಕೆ ತಗೋಬಾರ್ದು. ಹಾಗಾಗಿ ಇನ್ನೊಬ್ಬ ಡಾಕ್ಟರ್ಗೂ ಕೂಡ ಹೇಗ್ ನಾವು ತಗೊಂತೀವೋ ಹಾಗೆ ಜ್ಯೋತಿಷ್ರಿಗೂ ಅಷ್ಟೇ. ಒಬ್ರಿಗೆ ನೋಡಿದ ತಕ್ಷಣ ಇನ್ನೊಬ್ರಿಗೂ ಒಂದ್ಸಲ ಜಾತಕ ಅನ್ನೋದು ತೋರಿಸ್ಲೇಬೇಕು. ಇಬ್ಬರು ಒಂದೇ ರೀತಿಯಲ್ಲಿ ಹೇಳ್ತಾ ಇದಾರ ಓಕೆ, ಆದ್ರೆ ತಮ್ಗೆಲ್ಲ ತಿಳಿದಿರ್ಬೋದು ಒಬ್ಬೊಬ್ಬ ರೀತಿ ಅಂತೆ ಅವರು ಜಾತಕನ ಪರಿಶೀಲನೆ ಮಾಡ್ತಾರೆ. ಹಾಗೆ ಡಾಕ್ಟ್ರು ಕೂಡ ಅಷ್ಟೇನೆ. ಹಾಗಾಗಿ ನಾವು ಡಿಸಿಷನ್ ತಗೋಬೇಕಾದ್ರೆ ನಮ್ಮಂತ ಸಾಮಾನ್ಯ ಮನುಷ್ಯರು
ಹಾಗಾಗಿ ತಮ್ಗೆ ಅವರು ಎಷ್ಟು ಮಟ್ಟಿಗೆ ತಿಳಿದಿರ್ತಾರೆ ಅನ್ನೋದು ನಾವು ಒಂದು ಬಲವಂತ ತಿಳ್ಕೊಬೇಕು ಅನ್ನೋದು ವಿಚಾರ ಈ ವಿಡಿಯೋಲ್ಲಿ ಹೇಳ್ತಾ ಇದ್ದೀನಿ. ಹಾಗಾಗಿ ಈ ವಿಡಿಯೋ ತಮ್ಗೇನಾದ್ರು ಇಷ್ಟ ಆದರೆ ಲೈಕ್ ಮಾಡೋದನ್ನ ಮರಿಬೇಡಿ ಹಾಗೂ ಶೇರ್ ಮಾಡೋದನ್ನ ಮರಿಬೇಡಿ. ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡೋದನ್ನ ಮರಿಬೇಡಿ. ನಮಸ್ಕಾರ.